ಕಾಸರಗೋಡು ಜಿಲ್ಲೆಯ ಗಡಿ ಪ್ರದೇಶದ ಹಲವು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಮಕ್ಕಳು ಬಿಸಿಲ ಧಗೆಗೆ ಕಂಗಾಲಾಗುತ್ತಿದ್ದಾರೆ. ಮಂಜೇಶ್ವರ, ಕುಂಬಳೆ, ಬದಿಯಡ್ಕ, ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಗನವಾಡಿಗಳಲ್ಲಿ ಬಿಸಿಲಿನ ತಾಪವನ್ನು ತಾಳಲಾರದೆ ಚಿಣ್ಣರು ಕರಗುತ್ತಿದ್ದಾರೆ. ವಿದ್ಯುತ್ ಇಲ್ಲದೆ ಇರುವ ಅಂಗನವಾಡಿಗಳಲ್ಲದೆ ವಿದ್ಯುತ್ ಇರುವ ಅಂಗನವಾಡಿಗಳಲ್ಲೂ ಮಕ್ಕಳು ಸೆಕೆಯನ್ನು ತಾಳಲಾರದೆ ಬಳಲುತ್ತಿದ್ದಾರೆ. ಗಡಿ ಪ್ರದೇಶಗಳಲ್ಲಿ ಸುಮಾರು 25 ಮಕ್ಕಳಿರುವ ಅಂಗನವಾಡಿಗಳು ಇವೆ. ವಿದ್ಯುತ್ ಇಲ್ಲದೆ ಅಂಗನವಾಡಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಕ್ಕಳು ಬಿಸಿಲಿನ ತಾಪ ತಾಳಿಕೊಳ್ಳಬೇಕಾಗಿದೆ. ಬಿಸಿಲಿನ ತಾಪವನ್ನು ಸಹಿಸಲಾರದೆ ಚಿಣ್ಣರು ದುರ್ಬಲಗೊಂಡು ಸುಸ್ತಾಗಿ ಬೀಳುತ್ತಿರುವುದು ಸಾಮಾನ್ಯವಾಗಿದೆ. ವಿದ್ಯುತ್ ಸರಬರಾಜು ಇರುವ ಅಂಗನವಾಡಿಗಳಲ್ಲಿ ಕಾಲಕಾಲಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ. ವಿದ್ಯುತ್ ಕಡಿತದ ಸಮಯದಲ್ಲಿ ಮಕ್ಕಳು ತೀವ್ರವಾದ ಸೆಕೆ ಸಹಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಕೆಲವು ಅಂಗನವಾಡಿಗಳಲ್ಲಿ ವಿದ್ಯುತ್ ಲಭ್ಯವಿದ್ದರೂ ಫ್ಯಾನ್ ಅಳವಡಿಸಲಾಗಿಲ್ಲ. ಇಂತಹ ಅಂಗನವಾಡಿ ಕೇಂದ್ರಗಳಲ್ಲೂ ಮಕ್ಕಳು ಸದಾ ಸೆಕೆ ಸಹಿಸಿಕೊಳ್ಳಬೇಕಾಗುತ್ತದೆ. ಕೆಲವು ಅಂಗನವಾಡಿಗಳಲ್ಲಿ ಕುಡಿಯುವ ನೀರು ಕೂಡ ಲಭ್ಯವಾಗುತ್ತಿಲ್ಲವೆಂಬ ಆರೋಪವಿದೆ. ಮೂಲಭೂತ ಸೌಕರ್ಯಗಳಿಲ್ಲದ ಅಂಗನವಾಡಿಗಳನ್ನು ಸಂಬಂಧಪಟ್ಟವರು ತಿರುಗಿಯೂ ನೋಡುವುದಿಲ್ಲವೆಂಬ ಆರೋಪ ಕೂಡ ಇದೆ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಆಗ್ರಹಿಸಲಾಗಿದೆ. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.